ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುಸ್ತಕ ಜಗತ್ತು ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತೇನಪ್ಪ ಅಂದರೆ KA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥ ಯಾವ್ಯಾವ ಜಾಬ್ ನೋಟಿಫಿಕೇಷನ್ ಇದಾವಲ್ಲ ಅದರ ಎಕ್ಸಾಮ್ ಡೇಟ್ನ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ಈಗ ತಾನೇ ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ 24/5/2024 ಅಂದರೆ ಇವತ್ತು ಪರೀಕ್ಷಾ ಪ್ರಾಧಿಕಾರ ಅಂದರೆ KA ಅವರ ಕಡೆಯಿಂದ ಈಗ ತಾನೇ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇದು ತಾತ್ಕಾಲಿಕವಾಗಿರುತ್ತೆ, ಇದು ಲಾಸ್ಟ್ ಅಂತ ಏನೋ ತಿಳ್ಕೊಬೇಡಿ. ಈಗ ತಾತ್ಕಾಲಿಕ ಬಿಟ್ಟಿದ್ದಾರೆ ಅಂದರೆ ಯಾವ್ಯಾವ ಜಾಬ್ ನೋಟಿಫಿಕೇಷನ್ ಆಗಿದ್ವಲ್ಲ ಇಲ್ಲಿ ಹೇಳ್ತೇನೆ ನೋಡಿ. ಯಾವ್ಯಾವ ಇದಾವೆ ಅಂದರೆ ಇಲಾಖೆ ಹುದ್ದೆ ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೇಖಿಗ, ಸಹಾಯಕ ಸಂಚಾರ ನಿರೀಕ್ಷಕ, ಕರಾಸಪೇದೆ, ಕುಶಲಕರ್ಮಿ, ತಾಂತ್ರಿಕ ಸಹಾಯಕ. ಇದು ಅಧಿಸೂಚನೆ 17/8/2022 ಅದರ ಎಕ್ಸಾಮ್ನ ಈಗ 12/7/2024 ಅಂದರೆ 3 ಥರ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಕಾಣಿಸುತ್ತೆ. ಅದರಲ್ಲಿ 3 ಡೇಟ್ ಕೊಟ್ಟಿದ್ದಾರೆ. ಇದು ತಾತ್ಕಾಲಿಕ ಆಗಿರುತ್ತೆ, ಇನ್ನೂ ಇದು ಕನ್ಫರ್ಮೇಷನ್ ಇರಲ್ಲ. ಸೊ ಇದರಲ್ಲಿ ಕೆಳಗೆ ನೋಡ್ಬೋದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅವ್ರದ್ದು 3/4/2024 ಕಾಲ್ಫರ್ಮ್ ಆಗಿತ್ತು. ಇದು 1/9/2024 ಎಕ್ಸಾಮು ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ. ಇನ್ನೂ ಇದು ಕನ್ಫರ್ಮ್ ಆಗಿಲ್ಲ. ಇನ್ನೂ ಮತ್ತೊಂದು ನೋಟಿಫಿಕೇಷನ್ ಕಳಿಸ್ತಾರೆ, ಅದನ್ನು ಬಂದ ತಕ್ಷಣ ನಿಮಗೆ ನಾನು ತಿಳಿಸ್ತೀನಿ. ಅದಾದಮೇಲೆ ಕೆಳಗೆ ಇಲ್ಲಿ ಪೊಲೀಸ್ ಇಲಾಖೆ ಅಂದರೆ PSI ಕಾಲ್ಫಾರ್ಮ್ ಆಗಿತ್ತಲ್ಲ 402 ಅದರಲ್ಲಿ ಅಂದರೆ 3/3/2021 ಆಗಿತ್ತಲ್ಲ ಆ ಎಕ್ಸಾಮ್ನ ಈಗ 22/9/2024 ನಡೆಸ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಇದು ತಾತ್ಕಾಲಿಕ ಆಗಿರುತ್ತೆ, ಇದು ಇನ್ನೂ ಲಾಸ್ಟ್ ಕನ್ಫರ್ಮೇಷನ್ ಇರಲ್ಲ. ಅದಾದಮೇಲೆ ಕೆಳಗೆ ಕಂದಾಯ ಇಲಾಖೆ ಅಂದರೆ ಗ್ರಾಮ ಆಡಳಿತಾಧಿಕಾರಿ VAO ಡೇಟು ಯಾವಾಗಪ್ಪ ಅಂದರೆ 27/10/2024 ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಎಕ್ಸಾಮ್ ನಡಿಬೋದು. ಆದರೆ ಇದು ಇನ್ನೂ ಡೇಟ್ ಮುಂದಕ್ಕೆ ಹೋಗುತ್ತೆ. ಅಂದರೆ 27/10 ಅಂದರೆ ಆಲ್ಮೋಸ್ಟ್ 1 ಮಂತ್ ಆದರೂ ಇನ್ನೊಂದು ಎಕ್ಸ್ಟೆಂಡ್ ಆಗಬಹುದು. ಯಾವ್ಯಾವ ಥರ ಇದೆ ನೋಡ್ಕೋಬೇಕು. ಆಮೇಲೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅನ್ವಯಿಸುವ ಹುದ್ದೆಗಳಿಗೆ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಅವ್ರು ತಿಳಿಸ್ತಾರೆ ಅಂತ ಹೇಳಿ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಅಂತ ಏನಿಲ್ಲ, ಇನ್ನೂ ಇದು ತಾತ್ಕಾಲಿಕ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ಅಂತೇಳಿ ಕೊಟ್ಟಿದ್ದಾರೆ. ಇನ್ನೂ ಇದು ಪೂರ್ತಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಎಲ್ಲ ಆದಮೇಲೆ ಇನ್ನೊಂದು ಸಲ ಇವರು ನಮಗೆ ಇನ್ನೊಂದು ನೋಟಿಫಿಕೇಷನ್ ಕಳಿಸ್ತಾರೆ. ಅದು ಬಂದ ತಕ್ಷಣ ನಿಮಗೆ ಡೇಟು ಯಾವ ರೀತಿ ಫಿಕ್ಸ್ ಆದಮೇಲೆ ನಿಮಗೆ ನಾನು ಮೆಸೇಜ್ ಮುಖಾಂತರ ತಿಳಿಸ್ತೀನಿ. ಮತ್ತು ಈ ಥರ ಯಾವುದೇ ಇನ್ಫಾರ್ಮೇಷನ್ KA ಆಗಲಿ KPSC ಆಗಲಿ ಮತ್ತು ಯಾವ್ಯಾವ ಎಕ್ಸಾಮ್ ನಡೆಸ್ತಂತಾಳ ಆ ಪ್ಲ್ಯಾಟ್ಫಾರ್ಮ್ ಯಾವುದೇ ಮೆಸೇಜ್ ಅಥವಾ ನೋಟಿಫಿಕೇಷನ್ ಅವರು ಕಳಿಸಿದ್ರಪ್ಪ ಅಂದರೆ ಅದನ್ನು ನಾನು ಯಥಾವತ್ತಾಗಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಯಾವುದೇ ನೋಟಿಫಿಕೇಷನ್ ಬಂದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದೇ ಬರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಯಾವುದೇ ನೋಟಿಫಿಕೇಷನ್ ಆಗಲಿ ಯಾವುದೇ ರಿಸಲ್ಟ್ ಆಗಲಿ ಬಂದ ತಕ್ಷಣ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಥವಾ ಮತ್ತು ಟೆಲಿಗ್ರಾಮ್ ಚಾನಲಲ್ಲೂ ಹಾಕಿರ್ತೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ, ಅದರಲ್ಲಿ ಹೋಗಿಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಚಾನಲ್ನ ಪುಸ್ತಕ ಜಗತ್ತು ಅಂಥೇಳಿ ಇದೆ ಟೆಲಿಗ್ರಾಮ್ ಚಾನಲ್, ನೀವು ಸರ್ಚ್ ಮಾಡಿ ಆದರೂ ಜಾಯ್ನ್ ಆಗ್ಬೋದು. ಈ ಥರ ಇನ್ನೂ ಯಾವುದೇ ಹೊಸ ವೀಡಿಯೋಗಾಗಿ ಸಹ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಹೊಸ ವಿಷಯನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಅಂದರೆ ತುಂಬ ಜನಕ್ಕೆ ರಿಸಲ್ಟ್ ಯಾವಾಗ ಬಂತು ಏನಾಯಿತು ಅಂತ ಹೇಳೋದು ಗೊತ್ತಿರಲ್ಲ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.